ಇನ್ನೇನು ಸರ್ ಸಮಾಚಾರ? ಮೊನ್ನೆ ಪ್ರೈಮ್ ಮಿನಿಸ್ಟರ್ ಮುಂದೆ ಡಿಕೆ ಅವರ ಮನವಿ ಗಮನಿಸಿದ್ದೀರಿ, ಅದು ಕರೆಕ್ಟ್ ಆಗಿದೆ ಅಂತ. ಪ್ರೈಮ್ ಮಿನಿಸ್ಟರ್ ಮುಂದೆ ಡಿಕೆ ಅವರ ಮನವಿ ಸಿಎಂ ಅದು ಒಂದು ನಿಜಕ್ಕೂ ಕೂಡ ಇಸ್ ಮೆಚ್ಯೂರ್ಡ್ ಆ್ಯಕ್ಟಿವಿಟೀಸ್, ಮೆಚ್ಯೂರ್ ಮೂಮೆಂಟ್ ಇದೆಯಲ್ಲ ಡಿ ಕೆ ಶಿವಕುಮಾರ್ದು. ನಮ್ಮ ಗಣರಾಜ್ಯ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಗಳು ಕೇಂದ್ರ ಸರ್ಕಾರದೊಡನೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ತನ್ನ ಅಭಿವೃದ್ಧಿಗೆ ಕಾರಣ ಆಗ್ತಾವೆ. ಇಲ್ಲಿ ಹಿಂದೆ ಏನಾಗಿತ್ತು? ಇದೇ ಹಿಂದಿನ ಮುಖ್ಯಮಂತ್ರಿ ಯಾರೋ ನನ್ನ ಕರೆಯೋಕ್ಕೆ ನಾನೇ ಅಲ್ಲ ರೀ, 3 ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ನಡೆಯುತ್ತೆ, ಫೈನಾನ್ಸ್ ಮೀಟಿಂಗ್. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮೆಂಬರ್ಸು. ನಮ್ಮ ರಾಜ್ಯಕ್ಕೆ ದುಡ್ಡು ಬೇಕು, ನಮ್ಮ ರಾಜ್ಯಕ್ಕಿಂತ ಪ್ರೋಗ್ರಾಮ್ ಬೇಕು ಅಂತ ಸ್ವತಃ ಪ್ರಧಾನಮಂತ್ರಿಗಳು ಪ್ರಿಸೈಡ್ ಮಾಡಿ ತಗೊಳ್ಳುವಂಥ ಮೀಟಿಂಗ್ ಇದು. ಒಂದು ಮೀಟಿಂಗ್ ಆದರೂ ಹೋದ್ರೇನ್ರಿ ಈ ಮಾಜಿ ಮುಖ್ಯಮಂತ್ರಿ? ಒಂದು ಮೀಟಿಂಗ್ ಆದರೂ ಯಾವನ್ನ ಕಳಿಸೋದು? ಕೃಷ್ಣ ಬೈರೇಗೌಡ ಅವನು ಯಾವನೋ ಅಲ್ವಾ? ಇಷ್ಟೇ ನಿಮಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ನಿಮಗಿದ್ದಂಥ ಕಾಳಜಿ ಇಷ್ಟೇ. ಬಟ್ ಅದೇ ಶಿವಕುಮಾರು ಪ್ರಧಾನಮಂತ್ರಿಗಳ ಹತ್ರ ಕೂತ್ಕೊಂಡು, ಸರ್ ನಾವು ನಿಮ್ಮ ಜೊತೆಗಿರ್ತೀವಿ, ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ರೀತಿ ಸಪೋರ್ಟ್ ಕೊಡ್ತೀವಿ, ನಮ್ಮ ಕೆಲಸ ಮಾಡಿಕೊಡಿ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಸಹಾಯಕರಾಗಿ. ಎಂಥ ಮಾತು ಇದು! ಅಯ್ಯೋ, ರಿಯಲಿ ಇವೆಲ್ಲ ಪ್ಲಸ್ ಆಗ್ತಾಯಿದೆ ಇವೆಲ್ಲ ಪ್ರಧಾನಮಂತ್ರಿ. ಏಕೆಂದರೆ ಕೇಂದ್ರ ಸರ್ಕಾರದೊಡನೆ ಸಂಬಂಧ ಇಟ್ಕೊಂಡು ಹೋಗ್ಬೇಕಲ್ಲ. ಈಗ ನೋಡಿ, ಮೊನ್ನೆ 4,000 ಕೋಟಿ ಚಿಲ್ಲರೆ ಕೊಟ್ಟರು. ಮೊನ್ನೆ ಹಿಡ್ದು ದಿವಸ ಏನಾಗ್ತಾಯಿತ್ತು, ಕಟ್ಟಾಗ್ತಾಯಿತ್ತು ಪೂರ. ಯಾವಾಗ ಶಿವಕುಮಾರ್ ಸೌಹಾರ್ದಯುತವಾದ ಸಂಬಂಧಕ್ಕೆ ನೇರ ಪ್ರಧಾನಮಂತ್ರಿಗಳನ್ನು ಕಂಡು ಮಾತಾಡಲಿಕ್ಕೆ ಶುರು, 4,300 ಕೋಟಿ ಬಂತು. ಹಾಗಾಗಿ ನಿಮ್ಮ ದುರಂಕಾರ, ನಿಮ್ಮ ಸ್ವಾರ್ಥ ರಾಜ್ಯವನ್ನು ಎಲ್ಲೆಲ್ಲೋ ತೊಗೊಂಡು ಹೊರಟೋಯ್ತು. ಅದು ಈಗ ಸರಿಯಾಗ್ತಾಯಿತ್ತು. ನೀವು ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀನು ಎಲ್ಲಪ್ಪ ನಿಂದು ಮುಗೀತು ನಡಿ ಆಯ್ತಲ್ಲ ಆಯ್ತು. ಹೋಗ್ಬೇಕಾಗಿತ್ತು ಪ್ರಮಾಣ ವಚನ ಸ್ವೀಕಾರಕ್ಕೆ. ಮಾಜಿ ಮುಖ್ಯಮಂತ್ರಿಗಳು ಹೋಗಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೆತನದಲ್ಲಿ ಹೋಗ್ರಪ್ಪ, ನಡ್ಸ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಅದು ದುರಂಕಾರ, ಸ್ವಾರ್ಥ ಮತ್ತು ಅಲ್ಲ. ಇದೇನಾಗುತ್ತೆ, ನಾನು ಹೇಳ್ತಾ ಹೋದರೆ ಈ ವಿಶ್ವನಾಥ್ ಬಿಟ್ಟೇ ಇಲ್ಲ ಸಿದ್ದರಾಮಯ್ಯನ ಮಾಡೋದನ್ನ ಅಂತ. ನಾನು ಇರೋ ವಿಚಾರ ವಸ್ತುಸ್ಥಿತಿ ಹೇಳ್ತೀನಿ. ನನಗೇನು ಸಿದ್ದರಾಮಯ್ಯ ಅಂತ ಆಸ್ತಿ ಇಸ್ಕೋಬೇಕಾಗಿ? ನಥಿಂಗ್. ನಮಗೇನಿದೆ ಇರೋ ವಿಚಾರ ಹೇಳೋಕ್ಕೆ? ಇಡೀ ರಾಜ್ಯದಲ್ಲಿ ನಾನು ಒಬ್ಬನೇಪ್ಪ ಹೇಳ್ತಾ ಹೋಗಿ, ನೀನು ಸರಿ ಇಲ್ಲ, ನಿನ್ನ ನಡವಳಿಕೆ ಸರಿ ಇಲ್ಲ, ನಿನ್ನ ಕಾರ್ಯಕ್ರಮ ಸರಿ ಹೇಳ್ತಾ ಹೋದವ್ರು ಯಾರು? ಅದು ಬೇಕಾಗಿತ್ತು ನೀವು. ಹಾಗಾದ್ರೆ ಜನತಂತ್ರ ವ್ಯವಸ್ಥೆ ಜೈ ಅನ್ನೋದು ಅಷ್ಟೇನಾ? ಜೈ ಅನ್ನೋದು ಅಷ್ಟೇನಾ? ನೋ.